ವೆಲ್ಕಮ್ ಟು ಮಾತುಕತೆ. ಧರ್ಮದ ದಾರಿನಲ್ಲಿ ಹೋಗು, ಇದನ್ನು ಕೇಳಿದ್ದೀವಿ ಎಲ್ಲರೂ. ನಿಭಾಯಿಸ್ತಿದ್ದೀವ ಗೊತ್ತಿಲ್ಲ. ಅದು ಅವರವರ ಆತ್ಮಾವಲೋಕನ ಮಾಡ್ಕೋಬೇಕು, ಅವರವರ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ಒಂದು. ಎರಡನೇದು, ಮದುವೆ ಅನ್ನೋದು ಎಲ್ಲೋ ಮಾಸ್ ಹೋಗ್ಬಿಡ್ತಾ ಇದೆ ಈಗಿನ ಕಾಲದಲ್ಲಿ. ಎರಡನೇದು ಮಾಸೇ ಹೋಗ್ಬಿಡ್ತಾ ಇದೆ. ಲಿವಿಂಗು ಅದು ಇದು ಅಂದ್ಕೊಂಡು ಹಾಳು ಮುಳು ಅಂದ್ಕೊಂಡು ಮಾಸ್ ಹೋಗ್ಬಿಡ್ತಾ ಇದೆ. ಅದು ಕಾಮನ್, ಗೊತ್ತಿರೋದೇ ಅಲ್ವೇನ್ರಿ. ಓಕೆ. ಮೂರನೇದು ಮೇನ್ ಥಿಂಗು, ಧರ್ಮಪತ್ನಿ ಅಂತ ಹೇಳ್ತಾರೆ. ಮದುವೆ ಆಗಿದ್ದರೆ, ಈಗಾಗಲೇ ಕಮಿಟ್ಮೆಂಟ್ಸ್ ಎಲ್ಲರೂ ಆಗಿದ್ದರೆ ಅಲ್ವಾ, ನಿಮ್ಮ ವೈಫ್ನ ಧರ್ಮಪತ್ನಿ ಅಂತ ನಾವು ಹೇಳ್ತೀವಿ. ನಾನು ಮಾಡ್ತಾಯಿದ್ದೀನಾ, ನೀಟಾಗಿ ಇದನ್ನು ನಿಭಾಯಿಸ್ತಾ ಇದ್ದೀನಾ, ಸರಿ ಮಾಡಿಬಿಟ್ರು ಏನೋ ಆವಾಗ ಆತರ ಪಟ್ಬಿಟ್ರು, ನನ್ನ ಇಷ್ಟ ಕಷ್ಟಗಳು ಕೇಳಲಿಲ್ಲ, ಸಂದರ್ಭಗಳು ಹಾಗೂ ಅದಕ್ಕಿತ್ತು. ಬಟ್ ಅದನ್ನು ನಾನು ಈಗ ಮಾಡಿಬಿಟ್ಟ ಮೇಲೆ ಅವಳದೇನು ತಪ್ಪು ಅಥವಾ ಆ ಇಂಡಿವಿಜುವಲ್ದೇನು ತಪ್ಪು? ಅವಳ ಬದುಕು ನಾನೆಲ್ಲೋ ಬರ್ಬಾದ್ ಮಾಡಿಬಿಡ್ತಾ ಇದ್ದೀನಾ? ಮಾಡಿಬಿಟ್ಟು ಆಗೋಗಿದೆ. ಈಗ ಅಟ್ಲೀಸ್ಟ್ ಸ್ವೀಕರಿಸಿ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಬೇರೆ ದೇಶಗಳಿಗೆ ಹೋದಾಗ ಶಿ ಈಸ್ ಮೈ ವೈಫ್, ಧರ್ಮಪತ್ನಿ ಅಂತ ಇಂಟ್ರಡ್ಯೂಸ್ ಮಾಡಬಹುದು. ಇವತ್ತಿಗೂ ಈಗಲೂ ಮಾಡ್ಬೋದು. ಬೇರೆ ದೇಶದವರೆಲ್ಲ ಅವರವರ ಧರ್ಮಪತ್ನಿಯರ ಜೊತೆಗೆ ಬಂದು ನಿಮ್ಮನ್ನು ಸ್ವಾಗತಿಸ್ತಿದ್ದಾಗ ನೀವ್ಯಾಕೆ ಪ್ರೈಡಾಗಿ ಬೇಟಿ ಬಚಾವ್ ಬೇಟಿ ಪಡಾವ್, ಆಪರೇಷನ್ ಸಿಂಧೂರ್, ಈ ಥರದ್ದೆಲ್ಲ ಪ್ರೋಗ್ರಾಮ್ಸ್, ಎಷ್ಟೊಂದು ಹೆಣ್ಣುಮಕ್ಕಳಿಗೆ ಪ್ರೋಗ್ರಾಮ್ಸ್ ತೊಗೊಂಡು ಬಂದಿದ್ದಾಗ ಮೇಡ್ ಇನ್ ಇಂಡಿಯಾ ಅಂತೀರ, ಭಾರತ್ ಮಾತೆನಲ್ಲೇ ಎಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮೇಡ್ ಇನ್ ಇಂಡಿಯಾ ಮಾಡೋಣ ಅಂತೀರ, ವಿಕಾಸ್ಗೆ ಅವ್ರ ಭಾರತ್ ಅಂತ ಹೇಳ್ತೀರಾ, ವಿಶ್ವಾಸ ಇರಲಿ ಅಂತೀರಾ. ಸೊ ಎಲ್ಲೋ ನಿಮ್ಮ ಧರ್ಮಪತ್ನಿನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನಮ್ಮ ದೇಶನ ಪ್ರಮೋಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇರೆಯವರು ನಿಮ್ಮ ಇಬ್ಬರನ್ನೂ ಸ್ವಾಗತಿಸೋದನ್ನ ನಾವು ಭಾರತ ನೋಡೋಕ್ಕೂ ಖುಷಿ ಪಡ್ತೀವಿ. ಮೇನ್ಲಿ ಯೂತ್ಸ್ಗೆ ತುಂಬ ಎನ್ಕರೇಜಿಂಗ್ ಸಿಗುತ್ತೆ. ಮ್ಯಾರೇಜ್ ಅಂದರೆ ಹೇಗಿರುತ್ತೆ, ಬಾಂಧವ್ಯ ಅಂದರೆ ಹೇಗೆ, ನಮ್ಮ ಇಂಡಿಯನ್ ಕಲ್ಚರ್ನ ನೀವು ನಿಮ್ಮ ಧರ್ಮಪತ್ನಿ ಸಮೇತ ಕರ್ಕೊಂಡು ಹೋಗೋದು ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ ಬೇಡ, ಕಮಿಟ್ ಆಗಿರೋದ್ರಿಂದ ಕಮಿಟ್ಮೆಂಟ್ಸಲ್ಲಿ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಹೇಗೂ ನಿಮ್ಮ ಕೆಲಸಗಳಲ್ಲಿ ಕಮಿಟ್ಮೆಂಟ್ಗಳು ಆಗೇ ಇರ್ತೀರ, ತೋರಿಸ್ತಾ ಇದ್ದೀರಾ, ಮುಂದೆನೂ ತೋರಿಸ್ತೀರಾ. ಇದೊಂದು ಅವರ ದುಃಖ ಯಾಕೆ ನಮ್ಮ ದೇಶಕ್ಕೆ ನೋವು, ಅವರ ಕಣ್ಣೀರು ಯಾಕೆ ನಮ್ಮ ದೇಶಕ್ಕೆ ನೋವು ಬರಬೇಕು? ನಮ್ಮ ದೇಶದಲ್ಲಿ ಪ್ರಕೃತಿ ಮಾತೆನ ಪೂಜಿಸ್ತೀವಿ, ಮತ್ತು ನ್ಯಾಯ ದೇವತೆಯನ್ನು ಪೂಜಿಸ್ತೀವಿ. ಸೊ ಹೀಗೆ ಅವರನ್ನು ನಾವು ಪಕ್ಕದಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದೆ ಇಡೀ ದೇಶನೇ. ದೊಡ್ಡ ಸ್ಥಾನದಲ್ಲಿರೋರು ದೊಡ್ಡದಾಗಿ ನಡ್ಕೊಂಡ್ರೆ ಅದಕ್ಕೆ ಬೆಲೆನೇ ಬೇರೆ.